ಪುಷ್ಪರಾಜ್ ಅಂತೇಳಿ ಮಂಚನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲಿ 2ನೇ ಬಾರಿ ಸದಸ್ಯ ನಾನಿಲ್ಲಿ. ಇಲ್ಲಿ ಪಂಚಾಯತಿಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ. ಅದನ್ನು ದಾಖಲೆ ಮುಖಾಂತರ ಸಾಬೀತು ಮಾಡಬೇಕಾಗುತ್ತೆ. ಸುಮ್ಮನೆ ಬಂದು ಪ್ರಚಾರಕ್ಕೋಸ್ಕರ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಭ್ರಷ್ಟಾಚಾರ ನಡೆದಿರೋದಕ್ಕೆ ಅವರು ದಾಖಲೆಗಳನ್ನ ಒದಗಿಸ್ಬೇಕು. ಎಲ್ಲಿ ಭ್ರಷ್ಟಾಚಾರ ಆಗಿದೆ ತೋರಿಸ್ಬೇಕಾಗುತ್ತೆ. ಅಂದರೆ ಇಲ್ಲಿಗಲ್ ಕೆಲಸಗಳನ್ನ ಮಾಡದೇ ಇರೋದಕ್ಕೋಸ್ಕರ ಇಲ್ಲದೇ ಇರೋಂಥ ಆರೋಪಗಳನ್ನ ಪಂಚಾಯತಿ ಕೆಟ್ಟ ಹೆಸರು ಬರೋದಕ್ಕೋಸ್ಕರ ಈಗ ಪಂಚಾಯತಿಲಿ ಭ್ರಷ್ಟಾಚಾರ ನಡೆದಿದೆ ಅಂದರೆ ಇರುವಂಥ ಸದಸ್ಯರುಗಳ ಎಲ್ಲರೂ ಕೂಡ ಇನ್ಕ್ಲೂಡ್ ಆಗ್ತಾರೆ. ಆಯಿತಾ. 2021-22ರಲ್ಲಿ ನಮ್ಮ ಪಂಚಾಯತಿಲಿ ಇದ್ದಿದ್ದ ಆದಾಯ 6.5 ಕೋಟಿ. ಈಗ ಮತ್ತೆ ನಾವು ಸದಸ್ಯರಾಗಿ ನಾನು 2ನೇ ಬಾರಿ ಈಗೆಲ್ಲ ಇರುವಂಥ ಸದಸ್ಯರುಗಳಾದಮೇಲೆ 23 ಕೋಟಿ ಆದಾಯಕ್ಕೆ ಏರಿದೆ. ಅದಾದಮೇಲೆ 16 ಕೋಟಿ 80 ಲಕ್ಷ ಮೂಲಭೂತ ಸೌಕರ್ಯಗಳ ಕ್ರಿಯಾಯೋಜನೆಯನ್ನು ತಯಾರಿಸಿದ್ದೀವಿ. ಮತ್ತು 2023-24ರಲ್ಲಿ 23.5 ಕೋಟಿ ರೂಪಾಯಿಗಳ ಕ್ರಿಯಾಯೋಜನೆ ತಯಾರಿಸಿದ್ದೀವಿ. ಇಲ್ಲಿ ನಡೀತಾ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಇಲ್ಲಿ ಮುನ್ನೆಲೆಗೆ ತರ್ತಿಲ್ಲ ಇವರು. ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ. ಪಂಚಾಯತ್ CSR ಆಕ್ಟಿವಿಟೀಸಲ್ಲಿ ದುಡ್ಡು ತೊಗೊಂಡು ಪಂಚಾಯತಿ ವರ್ಗಾವಣೆ ಅನುದಾನದಲ್ಲಿ ಅವರು ಬಳಕೆ ಮಾಡ್ಕೊಂಡಿದ್ದಾರೆ. ಆ ಹಣ ದುರುಪಯೋಗ ಆಗಿದೆ ಅಂತ ಇವರು ಮುಖ್ಯವಾಗಿ ಆರೋಪ ಮಾಡ್ತಾ ಇದ್ದಾರೆ. ಯಾವ ಗ್ರಾಮದಲ್ಲಿ ಯಾವ ಕಾಮಗಾರಿಲಿ ಈ ಅವ್ಯವಹಾರ ನಡೆದಿದೆ ಇವರು ದೃಢಪಡಿಸ್ಬೇಕು ಅದನ್ನ. ಯಾಕೆಂದರೆ ಪಂಚಾಯತಿ ಮೇಲೆ ಸುಮ್ಮನೆ ಬಂದು ಇವರು ಗಾಳಿಯಲ್ಲಿ ಗುಂಡಾರಿಸ್ದಂಗೆ ಕಲ್ಲೊಡ್ಬಿಟ್ಟು ಹೋಗುವಂಥದ್ದಲ್ಲ. ಆಮೇಲೆ ನಮ್ಮ ಭದ್ರಾಪುರ ಅದು ಕುಗ್ರಾಮ, ಅದು ಹಿಂದುಳಿದ ಸಮುದಾಯ ಇರುವಂಥ ಒಂದು ಗ್ರಾಮ. ಆ ಗ್ರಾಮಕ್ಕೆ ನಾವು ಬಸ್ಸಿನ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದೀವಿ ಶಾಲೆಗೆ. ಈ ರೀತಿ ಇರಬೇಕಾದ್ರೆ ಅವ್ರ ಜೊತೆಯಲ್ಲಿ ಯಾವುದೂ ಕೂಡ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ಇಲ್ಲ. ಏಕಾಏಕಿ ಬಂದು ಇವತ್ತು ಅವರು ಗ್ರಾಮ ಪಂಚಾಯತಿ ಮೇಲೆ ಆಪಾದನೆ ಮಾಡ್ತಾರೆ ಅನ್ನೋದಾದರೆ ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿ ನಮಗೆ ಅವಮಾನ. ಅದು ಗ್ರಾಮ ಪಂಚಾಯತಿ ಅಂದರೆ ನಮ್ಮ ಮನೆ ಇದ್ದಂಗೆ. ಅದು ನಮ್ಮ ಮನೆ ಮೇಲೆ ಯಾರಾದರೂ ಒಂದು ಆಪಾದನೆ ಮಾಡಿದ್ರೆ ಅದು ನಮಗೂ ಕೂಡ ಅನ್ವಯಿಸುತ್ತೆ. ಹಾಗಾಗಿ ನಾವು ಇವತ್ತು ಈ ಪ್ರೆಸ್ ಮೀಟ್ನ ಕರೆದಿರೋದು, ನಾವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳನ್ನ ಅವ್ರ ಕೈಲಿ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವತ್ತು ನಾವೇನು ಅಭಿವೃದ್ಧಿ ಮಾಡಿದ್ದೀವಿ ಆ ವಿಚಾರದಲ್ಲಿ ಅವ್ರು ಯಾರೂ ಕೂಡ ನಮ್ಮ ಗ್ರಾಮಕ್ಕೆ ಇಂಥ ಕೆಲಸ ಆಗಲಿಲ್ಲ, ಇಂಥದ್ದೊಂದು ಕೆಲಸ ಆಗಬೇಕಾಗಿತ್ತು, ನಾವು PDOಗೆ ಹೇಳಿದ್ದೋ ಇಲ್ಲ ಸದಸ್ಯರುಗಳಿಗೆ ಹೇಳಿದ್ದೋ ಇಲ್ಲ ಅಧ್ಯಕ್ಷರಿಗೆ ಹೇಳಿದ್ದೋ, ಇವ್ರಿಗೆ ಕೆಲಸ ಮಾಡಿಕೊಟ್ಟಿಲ್ಲ ಅಂತ ಹೇಳಿಲ್ಲ. ಇವ್ರು ಕೇವಲ ಏನು ಅಂದರೆ ಇವ್ರ ವೈಯಕ್ತಿಕ ವಿಚಾರಗಳಿಗೋಸ್ಕರ ಇಂಥ ಕೆಲಸ ಆಗಿಲ್ಲ, ಇವ್ರ ಲೇಔಟ್ಗಳ ವಿಚಾರ ಆಗಲಿ ಇನ್ನೊಂದು ಮತ್ತೊಂದು ಇವ್ರು ಮುಂದೆ ಇಟ್ಕೊಂಡಿದ್ದಾರೆ ಹೊರತು ಯಾವುದೇ ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಇವರು ಆಪಾದನೆ ಮಾಡ್ತಾ ಇಲ್ಲ. ಇವರು ವೈಯಕ್ತಿಕ ವಿಚಾರಗಳನ್ನ ತಗೊಬಂದು ಇವತ್ತು ಪಂಚಾಯತಿ ಮೇಲೆ ಆಗ್ತಾ ಇದ್ದಾರೆ. ಇವರು ವೈಯಕ್ತಿಕ ವಿಚಾರಗಳಲ್ಲಿ ಇವ್ರು ಯಾವುದೇ ಲೇಔಟ್ ಆಗಿರ್ಬೋದು, ಸೈಟ್ಗಳಾಗಿರ್ಬೋದು, ಇವರೆಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ದರೆ ಕೆಲಸ ಆಗೇ ಆಗುತ್ತೆ. ಡಾಕ್ಯುಮೆಂಟ್ ಯಾವಾಗ ಕರೆಕ್ಟಾಗಿರೋದಿಲ್ಲ ಕೆಲಸಗಳು ನಡೆಯೋದಿಲ್ಲ. ಅದು ಈಗ ಡಾಕ್ಯುಮೆಂಟ್ ಕರೆಕ್ಟಾಗಿಲ್ಲ ಅಂದಾಗ ತೊಗೊಂಬಂದು PDO ಕೆಲಸ ಮಾಡು ಅಂತ ಹೇಳ್ಬೋದು, ಇಲ್ಲ ಅಧ್ಯಕ್ಷರ ಮೇಲೆ ಒತ್ತಡ ಹೇಳ್ಬೋದು, ಇಲ್ಲ ಸದಸ್ಯರುಗಳ ಮೇಲೆ ಒತ್ತಡ ಹೇಳ್ಬೋದು. ಆ ಥರ ಒತ್ತಡ ಇರಿದಾಗ ಕೆಲಸ ಮಾಡೋಕ್ಕಾಗೋದಿಲ್ಲ. ದಾಖಲಾತಿಗಳು ಎಲ್ಲ ಸ್ಪಷ್ಟವಾಗಿದ್ದಾಗ ಕರೆಕ್ಟಾಗಿದ್ದಾಗ ಮಾತ್ರ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ. ಇವರು ವೈಯಕ್ತಿಕ ಕೆಲಸ ಆಗಲಿಲ್ಲ ಅಂದ್ಬಿಟ್ಟು ಪಂಚಾಯತಿ ಮೇಲೆ ಆಪಾದನೆ ಮಾಡ್ತಾ ಇರೋದು ಇದು ಶುದ್ಧ ಸುಳ್ಳು. ಇವ್ರ ಹತ್ರ ಏನಾದರೂ ದಾಖಲೆ ಇದ್ದರೆ ಇವ್ರದೇ ಬೆಂಬಲಿತ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಧ್ಯಕ್ಷರು ಇವತ್ತು ಪಂಚಾಯತಿನ ಆಡಳಿತ ನಡೆಸ್ತಾ ಇದ್ದಾರೆ. ಇವರು ಅದನ್ನ ಮೀಟಿಂಗಲ್ಲಿ ಕ್ರಮ ತಗೋಬೋದಲ್ವಾ? ಇವ್ರ ಮುಖಾಂತರನೇ ಅಲ್ವಾ ಇವತ್ತು ಏನು ಪಂಚಾಯತಿ ಅಧ್ಯಕ್ಷರು ಇರ್ತಾರೆ ಅವರೇ ಪಂಚಾಯತಿಗೆ ಮುಖ್ಯಸ್ಥರು, ಅವರೇ ಕ್ರಮ ತಗೋಬೋದಲ್ವಾ? ಪಂಚಾಯತಿ ಮೇಲೆ ಅವರೇ ಪಂಚಾಯತಿಯಲ್ಲಿ ಮುಖ್ಯ ಸೀಟಲ್ಲಿ ಕುಂತ್ಕೊಂಡು ಇವತ್ತು ಪಂಚಾಯತಿ ಮೇಲೆ ಆಪಾದನೆ ಮಾಡುವಂಥ ಎಷ್ಟು ಮಟ್ಟಿಗೆ ಸರಿ ಇದು? ಸರ್, ಏನು ಆಪಾದನೆಗಳು ಮಾಡೋಕ್ಕೆ ಬಂದಿದ್ರಲ್ಲ ಮೊನ್ನೆ, ಏನು ಪಂಚಾಯತಿ ಮುಂದೆ ಆಪಾದನೆಗಳು ಮಾಡಿದವರೇ ಎಷ್ಟು ಭ್ರಷ್ಟ ಮಾಡಿದ್ದಾರೆ ಅಂತಂದರೆ, ಅವರು 2 ಬಾರಿ ಮಾಜಿ ಸದಸ್ಯರು, 2 ಬಾರಿ ಸದಸ್ಯರಾಗಿದ್ದರು ಮತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥವರು ಶಿವಣ್ಣ ಅಂತ ಹೇಳ್ಬಿಟ್ಟು ಶೇಷರಳ್ಳಿಯವರು, ಸುನಂದ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅದೇ ಶೇಷರಳ್ಳಿಯವರು, ಅವರ ಪತಿ ಬಂದ್ಬಿಟ್ಟು ಇಲ್ಲಿ ಯಾರು ಅಧ್ಯಕ್ಷರು ಪತಿಯವರು ಬಂದ್ಬಿಟ್ಟು ಆಪಾದನೆಗಳು ಮಾಡಿದ್ರಿಲ್ಲ. ಅಲ್ಲಿ ಇದೇ ಯಾವುದು ಶೇಷರಳ್ಳಿ ಸರ್ವೆ ನಂಬರು 60/1 ಮತ್ತು 60/2ರಲ್ಲಿ 61 ಮತ್ತು ಇದರಲ್ಲಿ ಏನು ಅವರು ಇಲ್ಲೀಗಲ್ ಇದು ನಡೆಸ್ತಾರೆ, ಸೆರಾಮಿಕ್ಸ್ ನಡೆಸ್ತಾ ಇದ್ದಾರೆ. ಆ ಇಲ್ಲೀಗಲ್ ನಡೆಸ್ತಾ ಇರೋದು BMICPಯಿಂದನೇ ಕೂಡ ಪಂಚಾಯತಿಗೆ ಅದೇ ಊರಿನ ಗ್ರಾಮಸ್ಥರುಗಳು ಅರ್ಜಿ ಕೊಟ್ಬಿಟ್ಟು ಅದು ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿರೋದ್ರಿಂದ ಕೈಗಾರಿಕಾ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಟು ತೆರವುಗೊಳಿಸೋದಕ್ಕೆ ಇದು ಮಾಡಿದ್ದಾರೆ. ಮತ್ತು ಇದೇ JP ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು 4 ಸರ್ವೆ ನಂಬರಲ್ಲಿ ಲೇಔಟ್ ಮಾಡಿದ್ದಾರೆ. ಅವರೇ ಲೇಔಟ್ ಮಾಡಿ ಮಾರ್ಕೆಟ್ ಮಾಡಿದ್ದಾರೆ. ತುಂಬ ಜನ ಕೂಲಿ ನಾಲಿ ಮಾಡೋರು ಸೈಟ್ಗಳು ತೊಗೊಂಡಿದ್ದಾರೆ. ಅದು ಕೋರ್ಟಿಂದನೇ ವಜನೆ ಮಾಡಿದೆ ಲೇಔಟ್ ಇಲ್ಲಿಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಎಷ್ಟೋ ಜನ ಕೂಲಿ ಮಾಡಿಕೊಂಡು ಲೋನ್ ತೊಗೊಂಡು EMI ಕಟ್ಕೊಂಡು ಸೈಟ್ಗಳು ತೊಗೊಂಡಿರ್ತಾರೆ. ಅಂಥವ್ರಿಗೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ. ಮತ್ತು ಇದೇ ಏನು ಮಂಚನಾಯಕನಹಳ್ಳಿ ಇದಿದೆಯಲ್ಲ, ಅದು ಪೂರ್ಣ ನಗರ ಲೇಔಟ್ ಇದೆಯಲ್ಲ, ಅವರು ಸತ್ತೋಗಿ 15 ವರ್ಷ ಆಗಿದೆ, 15-17 ವರ್ಷ ಆಗಿದೆ. ಅದು ಮೂಲ ಓನರು ಸತ್ತೋಗ್ಬಿಟ್ಟು ಈಗ ಇಲ್ಲೀಗಲ್ GPA ಮಾಡಿಸ್ಕೊಂಡ್ಬಿಟ್ಟು ಇದೇ ಸುನಂದ ವೆಂಕಟೇಶ್ ಅವ್ರ ಪತಿ ಇದ್ದಾರಲ್ಲ P ವೆಂಕಟೇಶ್ ಅವರು ಫೇಕ್ GPA ಮಾಡ್ಕೊಂಡ್ಬಂದ್ಬಿಟ್ಟು ಪಂಚಾಯತಿಲಿ ಬಂದ್ಬಿಟ್ಟು ಖಾತೆಗೆ ಹಾಕ್ಕೊಂಡಿದ್ದಾರೆ. ಅವರು ಫೇಕಾಗಿ ಮಾಡ್ಕೊಂಡ್ಬಿಟ್ಟು ಮತ್ತು ಅದನ್ನು ಬಂದ್ಬಿಟ್ಟು ಖಾತೆ ಮಾಡೋಕ್ಕೆ ಪಂಚಾಯತಿಗೆ ಹಾಕಿದ್ದಾರೆ. PDO ಅವರು
ಏನು ಅದಕ್ಕೆ ಖಾತೆ ಮಾಡೋದಕ್ಕೆ ಆಗೋದಿಲ್ಲ, ಇದು ಅವರು ಹೋಲ್ಡರ್ ಸತ್ತೋಗಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳಾದ್ಮೇಲೆ ಪಂಚಾಯಿತಿ ಮೇಲೆ ಅವರ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿಸುವಂಥದ್ದು. ಮತ್ತು ಇದೇನು ಫಸ್ಟ್ ಬಾರಿ ಏನು ಮಾಡ್ತಿಲ್ಲ, ಅವರು ಯಾರೋ ಶಂಭುಲಿಂಗ ಅನ್ನೋರು ಮಾಡಿಸಿದ್ದಾರೆ, ಮತ್ತು ಶಾಮಿಲ್ ಓಲೇಕಾರ್ ಅನ್ನೋರ ಮೇಲೆ ಮಾಡಿಸಿದ್ದಾರೆ. ಇವ್ರ ಮೇಲೆ ಯಾವುದೇ ಟ್ರ್ಯಾಪ್ ಮಾಡ್ಸೋಕ್ಕಾಗಿದೆ, ಅವ್ರಿಗೆಲ್ಲ ಟ್ರ್ಯಾಪ್ ಮಾಡ್ಕೊಂಡ್ಬಂದಿದ್ರು, ಇವ್ರನ್ನ ಟ್ರ್ಯಾಪ್ ಮಾಡ್ಸೋಕ್ಕಾಗ್ದೇ ಇವತ್ತು ಅವ್ರನ್ನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಇವತ್ತು ಏನು ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಕ್ಲೀನ್ ಇದ್ದರೆ ಪಿ ಡಿ ಓರ್ ಪರ ಮತ್ತು ವಿರೋಧ ಏನು ಮಾತಾಡ್ತಾ ಇಲ್ಲ, ಅವರು ಕ್ಲೀನ್ ಇದ್ದರೆ ನೀಟಾಗಿದ್ದರೂ ಬಂದು ಕೆಲಸ ಮಾಡ್ತಾರೆ. ಅವರು ಏನಾದರೂ ಅಕ್ರಮವಾಗಿ ಆ ಆಸ್ತಿ ಸಂಪಾದನೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸ್ತಾರೆ. ಆದ ಕಾರಣ ಇವರು ಎಷ್ಟು ಲೇಔಟ್ಗಳು ಈ ಥರ ಅನಧಿಕೃತವಾಗಿ ಮಾಡಿ ಜನರಿಗೆ ಮೋಸ ಮಾಡಿದ್ರೆ, ಸಾರ್ವಜನಿಕ ಅನ್ಯಾಯ ಮಾಡಿದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಅನ್ನೋದು ನನ್ನ ಒಂದು ಒತ್ತಾಯ. ಮತ್ತು ಇದಕ್ಕೆ ಮೂಲ ಬಂದ್ಬಿಟ್ಟು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯವರು ಅವರು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮಾಧ್ಯಮ ಮುಖೇಂದ್ರ ಮನವಿ ಮಾಡ್ಕೊತಾ ಇದ್ದೀನಿ.